ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮೆಡಿಸಿನ್ಗಳವು ಜನರಿಗೆಂದು ಸರ್ಕಾರ ಔಷಧಗಳನ್ನು ತರಿಸಿತ್ತು. ಆದರೆ ಔಷಧಗಳ ಅವಧಿ ಮುಗಿದ್ರೂ ಜಿಲ್ಲಾಸ್ಪತ್ರೆ ಗೋದಾಮಿನಲ್ಲೇ ಔಷಧಿಗಳಿವೆ. ಅದೇ ಈಗ ಹತ್ತಾರು ಸಂಶಯ ಮೂಡಿಸಿದೆ. ಬಾಕ್ಸ್ಗಳ ತುಂಬೆಲ್ಲ ಟ್ಯಾಬ್ಲೆಟ್, ರಾಶಿ ರಾಶಿ ಮೆಡಿಸಿನ್ ಟ್ಯೂಬ್ಸ್, ಉಗ್ರಾಣದೊಳಗಿನ ಔಷಧ ಕಂಡು ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಇದೇ ಔಷಧಗಳ ಸಂಗ್ರಹ ಹತ್ತಾರು ಪ್ರಶ್ನೆ ಹುಟ್ಟುಹಾಕಿದೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಗಳ ರಾಶಿ. ಮೆಡಿಕಲ್ ಮಾಫಿಯಾ ಅಧಿಕಾರಿಗಳ ಮೇಲೆ ಸಂಶಯ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಔಷಧಿ ಮುಖ್ಯ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು 40 ಲಕ್ಷ ರೂಪಾಯಿ ಮೌಲ್ಯದ ರೆಮ್ಡಿಸಿವಿಯರ್ ಔಷಧ ಸೇರಿದಂತೆ ಅನೇಕ ಔಷಧ ಮಾತ್ರೆಗಳು ಪತ್ತೆಯಾಗಿವೆ. ಎಕ್ಸ್ಪೈರಿ ಆದ ಔಷಧಗಳನ್ನು ಇಟ್ಕೊಂಡಿರೋದೇ ಅನುಮಾನಕ್ಕೆ ಕಾರಣವಾಗಿದೆ. ಎಕ್ಸ್ಪೈರಿ ಔಷಧಗಳ ಸಂಗ್ರಹದ ಬಗ್ಗೆ ಕೇಶವಮೂರ್ತಿ ಅನ್ನೋರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಹೀಗಾಗಿ ದಾಳಿ ನಡೆದಿದ್ದು ಉಗ್ರಾಣದಲ್ಲಿ ಕೊರೋನಾ ಕಾಲದ ಔಷಧಗಳ ರಾಶಿ ಪತ್ತೆಯಾಗಿದೆ. ಕಂಪನಿಗಳಿಂದ ಔಷಧ ಖರೀದಿಸುವಾಗ ಎಕ್ಸ್ಪೈರಿ ಡೇಟ್ ಮುಗಿಯೋ 3 ವರ್ಷಕ್ಕೂ ಮುಂಚೆ ಖರೀದಿಸಬೇಕು. ಎಕ್ಸ್ಪೈರಿ ಡೇಟ್ ಮುಗಿಯೋದಕ್ಕೂ 2 ತಿಂಗಳ ಒಳಗೆ ಕಂಪನಿಗಳಿಗೆ ವಾಪಸ್ ನೀಡಿ ಅದೇ ಮೌಲ್ಯದ ಡ್ರಗ್ಸ್ ಖರೀದಿ ಮಾಡಬೇಕು. ಇದರಿಂದ ಸರ್ಕಾರಕ್ಕೆ ನಷ್ಟ ಆಗೋದಿಲ್ಲ. ಆದ್ರೆ ಇಲ್ಲಿ ಅವಧಿ ಮೀರಿದ್ರೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧವನ್ನ ಹಾಗೆ ಇಟ್ಟಿರೋದ್ರ ಹಿಂದೆ ಖಾಸಗಿ ಕಂಪನಿಗಳ ಜೊತೆ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. 2016-17ರಲ್ಲೂ 5 ಲಕ್ಷ ಮೌಲ್ಯದ ಅವಧಿ ಮೀರಿದ ಔಷಧ ಸಿಕ್ಕಿತ್ತು. ಇದೀಗ ಮತ್ತೆ ಔಷಧ ದೊರಕಿವೆ. ಅವರು ಯಾರು ಗಮನಕ್ಕೆ ತಂದಿಲ್ಲ. ನಾವು ಪದೇ ಅವರಿಗೆ ಗಮನಕ್ಕೆ ಹೇಳಿದ್ದೇವೆ, ಈ ಥರ ಎಕ್ಸ್ಪೈರ್ ಡ್ರಗ್ ಇಟ್ಕೋಬೇಡಿ ಅಂತ ಎಲ್ಲ ಹೇಳಿದ್ದೀನಿ ನಾನು. ಅದನ್ನು ಗಮನಕ್ಕೆ ಗೊತ್ತಿಲ್ಲ. ಈಗ ಯಾವ್ಯಾವ ಡ್ರಗ್ಸು ಎಕ್ಸ್ಪೈರ್ ಆಗಿದೆ ಅವೆಲ್ಲ ನನ್ನ ಗಮನಕ್ಕೆ ಏನಾದ್ರು ಬಂದರೆ ಈಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ. ಅವಧಿ ಮುಗಿದ ಔಷಧಗಳ ಸಂಗ್ರಹದ ಹಿಂದೆ ಅಧಿಕಾರಿಗಳ ಕೈವಾಡ ಇರೋದು ನಿಜ. ಇದ್ರ ಹಿಂದಿನ ಅಸಲಿಯತ್ತು ಬಯಲಾಗಬೇಕು ಅಂದ್ರೆ ಸೂಕ್ತ ತನಿಖೆ ಮಾಡಲೇಬೇಕು. ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.